ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ವತ್ಸ ಭಟ್ ಎಂಬ ಹೆಸರಿನ ಖಾತೆಯ ಮೂಲಕ ಆಕ್ಷೇಪಾರ್ಹ ಪದ ಬಳಕೆ ಮಾಡಿ ಅಗೌರವ ತೋರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ತಿಳಿಸಿದ್ದಾರೆ. ನಗರದಲ್ಲಿ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು, ಸುಳ್ಯ ತಾಲೂಕಿನ ಹಾಲಟ್ಟಿ ಗ್ರಾಮದ ನಿವಾಸಿ, ವಕೀಲ ವೃತ್ತಿಯಲ್ಲಿ ತೊಡಗಿರುವ ವಿದ್ಯಾಧರಗೌಡ ಬಂಧಿತ ಆರೋಪಿಯಾಗಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದಾಗಿ ಹೇಳಿದರು. ಇಡೀ ದೇಶವೇ ಗೌರವ ತೋರುವ ಸೇನಾ ನಾಯಕರ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿರುವ ಕುರಿತು ಗ್ರೂಪ್ನ ಅಡ್ಮಿನ್ ಅವರಿಂದ ವಿಚಾರಣೆ ನಡೆಸಿ ಮಾಹಿತಿ ಪಡೆಯಲಾಗಿದೆ. ಗ್ರೂಪ್ನಲ್ಲಿ ಯಾವುದೇ ರೀತಿಯ ಅವಹೇಳನಕಾರಿ ಮತ್ತು ಅವಾಚ್ಯ ಸಂದೇಶಗಳನ್ನು ರವಾನಿಸದಂತೆ ಗ್ರೂಪ್ನಲ್ಲಿರುವ ಎಲ್ಲರಿಗೂ ಸೂಕ್ತ ತಿಳುವಳಿಕೆ ನೀಡುವಂತೆ ತಿಳಿಸಲಾಗಿದೆ. ಅಲ್ಲದೆ ಈ ರೀತಿಯ ಸಂದೇಶಗಳನ್ನು ಹಂಚಿಕೊಂಡವರ ಮಾಹಿತಿಯನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವಂತೆ ಸೂಚನೆ ನೀಡಲಾಗಿದೆ ಎಂದರು. ವೀರ ಸೇನಾನಿಗಳ ಬಗ್ಗೆ ಅವಾಚ್ಯವಾಗಿ ಸಂದೇಶ ರವಾನಿಸಿದ್ದ ಆರೋಪಿಯ ಪತ್ತೆಗಾಗಿ ಸೋಮವಾರಪೇಟೆ ಡಿವೈಎಸ್ಪಿ ಆರ್.ವಿ. ಗಂಗಾಧರಪ್ಪ, ಕುಶಾಲನಗರ ಸಿಪಿಐ ರಾಜೇಶ್ ಕೆ, ಸುಂಟಿಕೊಪ್ಪ ಪಿಎಸ್ಐ ಚಂದ್ರಶೇಖರ್ ಎಚ್.ವಿ. ಅಪರಾಧ ಪತ್ತೆ ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಳಗೊಂಡಂತೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೈಗೊಳ್ಳಲಾಗಿತ್ತು. ಆರೋಪಿಯನ್ನು ಶೀಘ್ರ ಪತ್ತೆ ಹಚ್ಚುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ದಕ್ಷತೆಯನ್ನು ಎಸ್ಪಿ ಕೆ ರಾಮರಾಜನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ಮತ್ತು ಪರ್ಸನಲ್ ಆಗಿ ನಮಗೂ ಕೂಡ ಒಂದು ಮೆಸೇಜನ್ನು ಕಳಿಸಿ ನಮ್ಮ ದೇಶದ ನಾಯಕರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಮತ್ತು ಜನರಲ್ ತಿಮ್ಮಯ್ಯ ಅವರ ಬಗ್ಗೆ ಅವಾಚ್ಯ ಶಬ್ದಗಳು ಮತ್ತು ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿಕೊಂಡು ಶ್ರೀ ವತ್ಸ ಭಟ್ ಎಂಬ ಹೆಸರಲ್ಲಿ ಸಪ್ತ ಸಾವಿರ ಕಾಲ ಒಂದು ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಮಾಡಿಕೊಂಡು ತಕ್ಷಣ ನಾವು ಶೀಘ್ರವಾಗಿ ನಾವೇ ಕಂಪ್ಲೇಂಟ್ ಕೊಡೋದು ಬೇಡ, ವೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸುಂಟಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ದಾಖಲು ಮಾಡ್ತೀವಿ. ಕೇಸ್ ದಾಖಲು ಮಾಡಿ ತಕ್ಷಣ ವಿಚಾರಣೆ ನಿನ್ನೆ ಮಧ್ಯಾಹ್ನದಿಂದ ವಿಚಾರಣೆಯನ್ನು ನಾವು ಶುರು ಮಾಡ್ತೀವಿ. ಅದರಲ್ಲಿ ಇರುವ ಫೋನ್ ನಂಬರ್ ಒಂದು ಸುಜಾತ ಎಂಬ ಒಂದು ಲಾಯರ್, ಜೂನಿಯರ್ ಲಾಯರ್ ಹೆಸರಿತ್ತು. ಅವ್ರ ಕಡೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರು ಸಿಮ್ಮನ್ನು ತಗೊಂಡು ಇನ್ನೊಂದು ವಿದ್ಯಾಧರ ಎಂಬುವ ಸೀನಿಯರ್ ಲಾಯರ್, ಒಂದು 60 ವಯಸ್ಸಿರುವ ಲಾಯರ್ ಕೊಟ್ಟಿರುವುದಾಗಿ ನಮಗೆ ತಿಳಿಸಿದ್ದಾರೆ. ಕೊಟ್ಟ ನಂತರ ಅವರನ್ನು ಕರೆದು ವಿಚಾರಣೆ ಮಾಡಿದ್ವಿ. ಅವರು ಈ ಸಿಮ್ಮನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಮತ್ತು ಡಿಸ್ಕಷನ್ ಮಾಡೋದು ಇದಕ್ಕಾಗಿ ಉಪಯೋಗಿಸಿಕೊಂಡಿರುವುದಾಗಿದೆ. ಈ ಗ್ರೂಪಲ್ಲಿ ನವೆಂಬರ್ 6ನೇ ತಾರೀಕು ಸಪ್ತ ಸಾವಿರ ಗ್ರೂಪಲ್ಲಿ ನವೆಂಬರ್ 6ನೇ ತಾರೀಕು ಇಂಥ ಒಂದು ಕೆಟ್ಟ ಪದಗಳನ್ನು ನಮ್ಮ ದೇಶದ ನಾಯಕರ ಬಗ್ಗೆ ಮಾತಾಡಿರುವುದು ಅವರು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಮತ್ತು ತಕ್ಷಣ ರಾತ್ರಿನೇ ಅವರನ್ನು ಅರೆಸ್ಟ್ ಮಾಡಿ ನಾವು ಮ್ಯಾಜಿಸ್ಟ್ರೇಟ್ ಅವರ ಕಡೆ ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಇವರು ವಕೀಲರಾಗಿರೋದ್ರಿಂದ ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರನ್ನು ಮಾತಾಡಿ ಮತ್ತು ಅವರಿಗೆ ಕಮ್ಯುನಿಕೇಟ್ ಮಾಡಿ ಯಾರು ಮಾಡ್ತಾರೆ ಅಂದರೆ ಕಾನೂನಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂದರೆ ತಪ್ಪನೇ. ಸೊ ಅವರ ವಿರುದ್ಧ ನಾವು ಕೈ ಕಡಕ್ಕಾಗಲ್ಲ. ಇದು 7 ವರ್ಷಗಳ ಅಫೆನ್ಸ್ ಇರುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಕರ್ನಾಟಕ ವಿಧಾನಸಭೆಯ 3 ಕ್ಷೇತ್ರಗಳಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದ ಹಿನ್ನೆಲೆ ಕುಶಾಲನಗರ ಕಾಂಗ್ರೆಸ್ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಕುಶಾಲನಗರದ ಕಾರ್ಯಪ್ಪ ವೃತ್ತದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಪರ ಘೋಷಣೆಗಳನ್ನು ಕೂಗಿದ್ರು. ನಂತರ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಸಿಹಿ ವಿತರಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಈ ಸಂದರ್ಭ ಮಾತನಾಡಿದ ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ.ಪಿ. ಶಶಿಧರ್, ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ದಕ್ಷ ಆಡಳಿತವನ್ನು ಒಪ್ಪಿ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಂದ ಜಯಶೀಲರನ್ನಾಗಿಸಿದ್ದಾರೆಂದರು. ಇನ್ನು ಭಾರತೀಯ ಜನತಾ ಪಕ್ಷ ಇನ್ನಾದರೂ ಮೌನವಾಗಿ ರಚನಾತ್ಮಕ ವಿರೋಧ ಪಕ್ಷವಾಗಿ ಅನಗತ್ಯವಾಗಿ ಉಯಿಲೆಬ್ಬಿಸಿದ
ವಿಧ್ವಂಸಕ ಕಾರ್ಯಾಚರಣೆಗಳ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವ ಆಪರೇಷನ್ ಕಮಲದ ಮಾತನಾಡುವಂಥ ಮಾತುಗಳನ್ನು ಬಿಟ್ಟು ಗೌರವಯುತವಾಗಿ ನಡೆದುಕೊಂಡು ವಿರೋಧ ಪಕ್ಷದ ಘನತೆಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ನಾವು ಅವ್ರನ್ನ ಆಗ್ರಹಿಸಲಿಕ್ಕೆ ಬಯಸ್ತೀವಿ. ಇವತ್ತು ಬಿಜೆಪಿಯಿಂದ ಒಂದು ಸ್ಥಾನವನ್ನು, ಜನತಾದಳದಿಂದ ಒಂದು ಸ್ಥಾನವನ್ನು ಮತ್ತು ಕಾಂಗ್ರೆಸ್ ತನ್ನ ಸ್ಥಾನ ಉಳಿಸ್ಕೊಳ್ಳೋದ್ರ ಮೂಲಕ ಬಿಜೆಪಿ ಮತ್ತು ಜನತಾದಳವನ್ನು ಇನ್ನೂ ಕರ್ನಾಟಕದಲ್ಲಿ ಈ ನೆಲದಲ್ಲಿ ಇನ್ನು ಮನ್ನಣೆ ಇಲ್ಲ ಅನ್ನೋದಕ್ಕೆ ಸಂಕೇತವನ್ನು ಕೊಟ್ಟಿದ್ದಾರೆ. ಕುಶಾಲನಗರ ಕಾಂಗ್ರೆಸ್ ನೂತನ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ಹಿರಿಯ ಕಾಂಗ್ರೆಸ್ಸಿಗರಾದ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಸೋಮವಾರಪೇಟೆ ಬ್ಲಾಕ್ ಕಾಂಗ್ರೆಸ್ ಹಾಗೂ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ 3 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಸಂಭ್ರಮಾಚರಣೆಯಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಬಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಪುಟ್ಟಪ್ಪ ವೃತ್ತದಲ್ಲಿ ಆಚರಿಸಲಾಯಿತು. ಈ ಸಂದರ್ಭ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಂಜುನಾಥ್, ಕೆಪಿಸಿಸಿ ಸದಸ್ಯರಾದ ಯಾಕೂಬ್, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷರಾದ ಜಯೇಂದ್ರ, ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಎಸ್ಎಂ ಡಿ ಸಿಲ್ವಾ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುನೀಲ್, ಸುಜಿತ್, ಉಪಾಧ್ಯಕ್ಷರಾದ ಬಸವರಾಜು, ವಕ್ತಾರ ರಜಾಕ್ ಬಜಗುಂಡಿ, ನಗರ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಭುವನೇಶ್, ಉಪಾಧ್ಯಕ್ಷರಾದ ಜಮೀರ್, ಜಾಕೋಬ್ ಸೈಮನ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಫಿ, ಬ್ಲಾಕ್ ಕಾಂಗ್ರೆಸ್ ಎಸ್ಟಿ ಘಟಕದ ಅಧ್ಯಕ್ಷರಾದ ರಾಜಪ್ಪ ಹಾಗೂ ಬ್ಲಾಕ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಸದಸ್ಯರು, ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ತೆರವಾದ ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಮೈತ್ರಿ ಪಕ್ಷದ ವಿರುದ್ಧ ಇವತ್ತು ಜಯಬೇರಿ ಬಾರಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಗೆಲುವಿಗೆ ಸಾಗಿಸಿದ ಮತದಾರ ಬಾಂಧವರಿಗೆ ನಾವು ಸೋಮವಾರ ಬ್ಲಾಕ್ ಕಾಂಗ್ರೆಸ್ನಿಂದ ಧನ್ಯವಾದ ಹೇಳ್ತಾ ಇದ್ವಿ ಮತ್ತು ಗೆದ್ದಂಥ ಅಭ್ಯರ್ಥಿಗಳಿಗೆ ನಾವು ಇವತ್ತು ಕಂಗ್ರ್ಯಾಚುಲೇಷನ್ ಮಾಡ್ತೇವೆ, ಅಭಿನಂದನೆ ಹೇಳ್ತಾ ಇದ್ದೀವಿ. ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಏನು ಜನಪರ ಇದೆ ಅದನ್ನೆಲ್ಲ ಇವತ್ತು ಜನ ಏನೇ ಅಪಪ್ರಚಾರ ಮಾಡಿದ್ರು, JDS ಇರ್ಬೋದು, BJP ಇರ್ಬೋದು, ಎಲ್ಲ ಅಪಪ್ರಚಾರ ನಡುವೆ ಕೊನೆಯ ಘಟ್ಟದಲ್ಲಿ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಈ ಒಫ್ ಮತ್ತು ಇನ್ನು BPL ಕಾರ್ಡ್ ಇರ್ಬೋದು ಎಲ್ಲ ಗ್ಯಾರಂಟಿ ಕಟ್ಟಡ ಮಾಡೋ ಮುಖಾಂತರ ಎಲ್ಲ ಸರಿ ಇದ್ದರೂ ಅದನ್ನು ಸರಿನೇ ಸುಳ್ಳು ಅನ್ನೋದ್ರ ಮುಖಾಂತರ BJP JDS ನಮ್ಮಲ್ಲಿ ಅಟ್ಯಾಕ್ ಮಾಡ್ತು. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure. (0153611) Shades Family Saloon, Madikeri. ನಿನ್ನ ವಶವನ ತಿಳಿವೆ, ನಿನ್ನ ಕಲ್ಪನೆನ ಹಾರಿವೆ, ಒಳ್ಳೆ ಕ್ಷಣಗಳನ್ನು ನೆಡುವೆ, ನಿನ್ನ ನಗುವಲಿ ಹರ್ಷಿಸುವೆ. Love the moments with La Vista and live the moments with La Vista. La Vista, La Vista, La Vista. ಕ್ಷಣಗಳನ್ನು ಸವಿಯಾಗಿಸುತ್ತದೆ ಲೆವಿಸ್ಟಾ ಕಾಫಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು.
ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ ಮುಳಿಯಾ ಜ್ಯೂಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಮಡಿಕೇರಿಯ ಇಂದಿರಾನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕಾಂಕ್ರೀಟ್ ರಸ್ತೆಯಿಂದ ಶಾಸಕರಾದ ಡಾಕ್ಟರ್ ಮಂತರಗೌಡ ಶುಕ್ರವಾರ ಸಾರ್ವಜನಿಕರಿಗೆ ಸಮರ್ಪಿಸಿದರು. ನಗರಸಭೆಯ ಎಸ್ಎಫ್ಸಿ ಅನುದಾನದಲ್ಲಿ ಸುಮಾರು 220 ಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ರಸ್ತೆಗೆ ಚರಂಡಿ ನೀರನ್ನು ಬಿಡಬಾರದು, ವಾಹನವನ್ನು ವೇಗವಾಗಿ ಚಲಾಯಿಸಬಾರದು, ರಸ್ತೆ ಉಳಿಸಿಕೊಳ್ಳುವತ್ತ ಗಮನ ಹರಿಸಬೇಕೆಂದರು. ನಮ್ಮ ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ಇಂದಿರಾನಗರ ರಸ್ತೆ ಅಂದರೆ ನಮ್ಮ ಕುದುರೆಮಟ್ಟೆಯ ಟೆಂಪಲ್ನಿಂದ ಹಿಡಿದು ನಮ್ಮ ಮಂಗಳೂರು ರೋಡ್ ಸೇರೋದಂಥ ಒಂದು ಇಂದಿರಾನಗರ ಗ್ರಾಮದೊಳಗೆ ಒಂದು ರೋಡು 27,80,000 ರೂಪಾಯಿಗೆ ಟೆಂಡರ್ ಅಮೌಂಟ್ ಆಗಿತ್ತು. ಅಂದರೆ SFC ಉಳಿಕೆ ಅಮೌಂಟು ನಮ್ಮ ಅಧಿಕಾರಿಗಳೇನೋ ಎಲ್ಲೆಲ್ಲೋ ಹುಡುಕಿ 19-20ನೇ ಇಸ್ವಿದು ಉಳಿಕೆ ಅಮೌಂಟ್ ತೊಗೊಂಡು ಇದು 200 ಮೀಟ್ರು, ಆಮೇಲೆ ಅಲ್ಲಿ ಒಂದು 50 ಮೀಟ್ರು ನಮ್ಮ ಕುಂದ್ರಮಟ್ಟೆಯಿಂದ ಮೇಲ್ಗಡೆ ಟೆಂಪಲ್ ನಂದಿನಿ ಬೂತ್ ಡೈರಿ ಇದೆಯಲ್ಲ, ಅದೆರಡು ಎರಡು ರೋಡ್ ಸೇರಿಸಿ ಇಂದಿರಾನಗರ ತುಂಬ ದಿವಸ ಬೇಡಿಕೆ ಇತ್ತು. ನಮ್ಮ ಏರಿಯಾ ಕೌನ್ಸಿಲರ್ಸ್ ಹಾಗೂ ನಮ್ಮ ಶ್ವೇತಾ ಮೇಡಮು, ಸಬಿತಾ ಮೇಡಮ್ ಅವರು, ಜೂಲೆ ಕಬಿ ಅವರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ತುಂಬ ದಿವಸದಿಂದ ಕಾಯ್ಕೊಂಡಿದ್ರು ಪಾಪ. ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಇವರೆಲ್ಲರೂ ಸೇರಿಕೊಂಡು ಇವತ್ತು ಅದ್ಭುತವಂತ ಕೆಲಸ ಆಗಿದೆ. ಇದೇ ಸಂದರ್ಭ ಸ್ಥಳೀಯರನ್ನು ಸನ್ಮಾನ ಮಾಡಲಾಯಿತು. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ನಗರಸಭೆ ಸದಸ್ಯರಾದ ಶ್ವೇತಾ, ಸಬಿತಾ, ಮನ್ಸೂರ್, ಜಗದೀಶ್, ನಗರಸಭೆ ಮಾಜಿ ಅಧ್ಯಕ್ಷೆ ಜುಲೈಕಾ ಬಿ, HN ನಂದಕುಮಾರ್, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಚಂದ್ರಶೇಖರ್, ಪೌರಾಯುಕ್ತ HN ರಮೇಶ್, ನಗರಸಭೆ ಇಂಜಿನಿಯರ್ ಹೇಮಂತ್, ಸತೀಶ್, ಸೆಸ್ಕ್ AE ಸಂಪತ್ ಕುಮಾರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಭಾರತೀಯ ಸೇನೆಯಲ್ಲಿ ಅಪ್ರತಿಮ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಪದ್ಮಭೂಷಣ ಜನರಲ್ KS ತಿಮ್ಮಯ್ಯ ಅವರಿಂದ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ ಮಾಡಿರುವ ವಕೀಲ ವಿದ್ಯಾಧರ್ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಪೊನ್ನಂಪೇಟೆ ಕೊಡವ ಸಮಾಜದ ಅಧ್ಯಕ್ಷರಾದ ಕಾಳಿಮಾಡ M ಮೋಟಯ್ಯ ಅವರ ನೇತೃತ್ವದಲ್ಲಿ ಪೊನ್ನಂಪೇಟೆ ಠಾಣಾಧಿಕಾರಿ ನವೀನ್ ಅವರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ವೀರ ಸೇನಾನಿಗಳನ್ನು ಅವಹೇಳನ ಮಾಡುವುದು ದೇಶದ್ರೋಹ ಪ್ರಕರಣಕ್ಕೆ ಸಮಾನವಾಗಿದ್ದು, ಇದನ್ನು ಹಗುರವಾಗಿ ಪರಿಗಣಿಸದೆ ಮುಂದಿನ ತನಿಖಾ ಅವಧಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವ ಸಂದರ್ಭ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕೊಡವರ, ಕೊಡಗಿನ ಜನರ ಹಾಗೂ ಭಾರತೀಯ ಸೇನೆಗೆ ನ್ಯಾಯ ಒದಗಿಸುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ.
ಈ ಸಂದರ್ಭ ಕೊಡವ ಸಮಾಜದ ಕಾರ್ಯದರ್ಶಿ ಕೋಟೇರ ಕಿಶನ್ ಉತ್ತಪ್ಪ, ಜಂಟಿ ಕಾರ್ಯದರ್ಶಿ ಆಲೆಂಬಾಡ ಸುಧೀರ್, ಖಜಾಂಚಿ ಕಳ್ಳಿಚಂಡ ಕಟ್ಟಿ ಪೂಣಚ, ನಿರ್ದೇಶಕರಾದ ಚಿಪ್ಪಡಿರ ರಾಕೇಶ್ ದೇವಯ್ಯ, ಚೀರಂಡ ಕಂದ ಸುಬ್ಬಯ್ಯ, ಕೊಣಿಯಂಡ ಸಂಜು ಸೋಮಯ್ಯ, ಚೀರಂಡ ಸುನಿಲ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಪೇಟೆ. 2 ದಿನಗಳ ಹಿಂದೆ ಸಾಮಾಜಿಕ ಜಾಲತಾಣಗಳಲ್ಲಿ KR ವಿದ್ಯಾಧರ್ ಎಂಬ ವ್ಯಕ್ತಿ ಶ್ರೀವತ್ಸ್ ಭಟ್ ಎಂಬ ನಕಲಿ ಹೆಸರಿನಲ್ಲಿ ನಮ್ಮ ದೇಶದ ಮಹಾ ದಂಡನಾಯಕರಾದ ಫೀಲ್ಡ್ ಮಾರ್ಷಲ್ KN ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಅವಹೇಳನಕಾರಿ ಹಾಗೂ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿರುತ್ತಾರೆ. ಈಗಾಗಲೇ ಸುಂಟಿಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದರ ಬಗ್ಗೆ FIR ಆಗಿದೆ ಎಂಬ ಮಾಹಿತಿಯು ನಮಗೆ ಬಂದಿದೆ. ನಾವು ಪೊನ್ನಂಪೇಟೆ ಕೊಡವ ಸಮಾಜದ ನಿಯೋಗದಿಂದ ಈ ಏನು FIR ಆಗಿದೆ, ಮುಂದಿನ ದಿನಗಳಲ್ಲಿ ಏನು ತನಿಖಾ ಅವಧಿ ಇದೆ, ಚಾರ್ಜ್ ಶೀಟ್ ಮಾಡಲಾಗುವುದು. ಆ ಹಂತದಲ್ಲಿ ತನಿಖೆಯನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಂದರೆ ನ್ಯಾಯಸಮ್ಮತವಾಗಿ ಮಾಡಿ ಜನರಿಗೆ, ಭಾರತ ದೇಶಕ್ಕೆ ಹಾಗೂ ಭಾರತೀಯ ಸೇನೆಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗಿ ನಮ್ಮ ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಬಂದು ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಳಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ನ್ಯಾಯಯುತ ನ್ಯಾಯ ನಮಗೆ ಸಿಗುತ್ತೆ ಎಂಬ ನಂಬಿಕೆಯಲ್ಲಿದ್ದೇವೆ. ಭಾರತ ದೇಶದ ಮಹಾ ದಂಡನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಇವರ ಮೇಲೆ ಅವಹೇಳನಕಾರಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾಧರ್ ಎಂಬುವರು ಈಗಾಗಲೇ ಹೇಳಿಕೆ ನೀಡಿರುವುದು ತಮಗೆಲ್ಲರಿಗೂ ಗೊತ್ತಿದೆ. ಇದು ಕೊಡಗಿಗಲ್ಲ, ಭಾರತ ದೇಶಕ್ಕಲ್ಲ, ಪ್ರಪಂಚಕ್ಕಲ್ಲ, ಇಡೀ ಸೈನಿಕರು ಸಹ ಬಹಳ ನೋವನ್ನುಂಟು ಮಾಡಿದೆ. ಇದನ್ನು ಹಗುರವಾಗಿ ಪರಿಗಣಿಸದೆ ಮುಂದಿನ ದಿನದಲ್ಲಿ ಅಂದರೆ ಚಾರ್ಜ್ ಶೀಟ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಲ್ಪಡಬೇಕಾಗಿ ಈ ಮೂಲಕ ತಮ್ಮ ಮೂಲಕ ಇದನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ಕೊಡಗಿನ ಹೆಮ್ಮೆಯ ವೀರ ಸೇನಾನಿಗಳಾದ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಹೇಳಿಕೆ ಹಾಕಿರುವ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕೆಂದು ಮಾಜಿ ಶಾಸಕ KG ಬೋಪಯ್ಯ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ವಕೀಲ ವೃತ್ತಿ ಅನ್ನೋದು ಅತ್ಯಂತ ಘನತೆ, ಗೌರವಗಳನ್ನು ಹೊಂದಿರುವ ವೃತ್ತಿ. ಇಂತಹ ವೃತ್ತಿಯಲ್ಲಿರುವ ವ್ಯಕ್ತಿ ಸಾಮಾಜಿಕ ಜಾಲತಾಣದಲ್ಲಿ ವೀರ ಸೇನಾನಿಗಳ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿರುವ ಬಗ್ಗೆ ಮಡಿಕೇರಿ ವಕೀಲರ ಸಂಘ ಅಗತ್ಯ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರನ್ನು ಇಡೀ ರಾಷ್ಟ್ರ ಅತ್ಯಂತ ಗೌರವದಿಂದ ಕಾಣುತ್ತೆ. ವಿಶ್ವದಾದ್ಯಂತ ಗೌರವಾದರಗಳಿವೆ. ಇಂಥವರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ನೀಡಿರುವ ಹೇಳಿಕೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಆರೋಪಿಯ ಹಿನ್ನೆಲೆಯನ್ನು ಪೊಲೀಸರು ಪರಿಶೀಲಿಸಿ ದೇಶದ ಭದ್ರತಾ ಕಾಯ್ದೆ ಅನ್ವಯ ಪ್ರಕರಣ ದಾಖಲಿಸಬೇಕೆಂದು ಅಭಿಪ್ರಾಯಪಟ್ಟರು. ವಕೀಲ ವೃತ್ತಿ ಅಂದರೆ ನೋಬಲ್ ಪ್ರೊಫೆಷನ್, ಬಹಳ ಘನತೆ, ಗೌರವ ಇರುವಂಥ ವೃತ್ತಿ. ಅಡ್ವೊಕೇಟ್ ಅಥವಾ ವಕೀಲ ವೃತ್ತಿ ಅಂದರೆ ಈ ವ್ಯಕ್ತಿ ಈಗಲೇ ಹೇಳಿದಂತೆ ಫೇಕ್ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಕ್ರಿಯೇಟ್ ಯಾರ್ದೋ, ಅದರಲ್ಲೂ ಹೆಣ್ಮಕ್ಳು, ಜೂನಿಯರೇ ಇರ್ಬೋದು, ಯಾರೇ ಇರ್ಬೋದು, ಹೆಣ್ಮಕ್ಳ ಸಿಮ್ ತಗೊಂಡು ಶ್ರೀವಾತ್ಸವ ಭಟ್ ಅಂತ ಹಾಕಿ ಬಹುಶಃ ಇವತ್ತು ಜನರಲ್ ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಇವರು ಯಾವುದೇ ಒಂದು ಜನಾಂಗಕ್ಕೆ ಅಥವಾ ಒಂದು ಜಿಲ್ಲೆಗೆ ಸೀಮಿತವಾದ ವ್ಯಕ್ತಿಗಳಲ್ಲ. ಭಾರತದ ನಾಗರಿಕ ಅಂತ ಯಾರು ನಾವು ಕರ್ಕೊಳ್ತೇವೆ, ಇಡೀ ನಾಗರಿಕ ಸಮಾಜ, ನಾಗರಿಕರು, ಅನಾಗರಿಕರು ಇವರೇ, ನಾಗರಿಕ ಸಮಾಜ ಅವರನ್ನು ಅತ್ಯಂತ ಗೌರವದಿಂದ ಕಾಣ್ತಾ ಇದ್ದಾರೆ. ಇವರು ಈ ರೀತಿ ಈಗಲೇ ಹೇಳಿದ್ರು, ಆ ಶಬ್ದಗಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಂಥ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂಥ ಶಬ್ದಗಳನ್ನು ಪ್ರಯೋಗಿಸಿ ಫೇಕ್ ಫೇಸ್ ಇದನ್ನು ಕ್ರಿಯೇಟ್ ಮಾಡಿ ಇವತ್ತು ಪ್ರಚಾರ ಮಾಡಿದ್ದಾರಲ್ಲ, ಇದಕ್ಕೆ ಏನು ನಿಜ? ಪೊಲೀಸ್ನವರು ಒಂದು 3 ಸೆಕ್ಷನ್ ಹಾಕಿಬಿಟ್ಟಿದ್ದಾರೆ. ಒಂದು ನನ್ನ ಪ್ರಕಾರ ಪೊಲೀಸ್ನವರು ಇನ್ನೂ ಇದನ್ನು ಗಂಭೀರವಾಗಿ ಆ ವ್ಯಕ್ತಿಯ ಚಾರಿತ್ರ್ಯ ಹಿನ್ನೆಲೆಯನ್ನು ನೋಡಬೇಕಾಗಿತ್ತು. ಯಾರು ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕ ಅತ್ಯಂತ ಹೆಮ್ಮೆಯಿಂದ, ಗೌರವದಿಂದ ಕಾಣ್ತಾರೆ, ಆ ವ್ಯಕ್ತಿಗಳ ಮೇಲೆ ಹಾಕಿದಾಗ
ಇದೊಂಥರ ದೇಶದ್ರೋಹದ ಕೆಲಸ, ದೇಶದ್ರೋಹ ಆಪಾದನೆಯು ಅವ್ರ ಮೇಲೆ ಹೊರಿಸಬೇಕಾಗಿತ್ತು ಅಂತ ನನಗೆ ಮೇಲ್ನೋಟಕ್ಕೆ ಅವರ ವರ್ತನೆ, ಅವರ ಹಿನ್ನೆಲೆ ನೋಡಿದ್ರು ಮಾಡಬೇಕು. ಪೊಲೀಸ್ನವರು ಅದನ್ನು ಮಾಡಿ ಇನ್ನಾದರೂ ಮಾಡಬೇಕು ಅಂತ ಇದು ಮಾಡ್ತಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ವೀರ ಸೇನಾನಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪಿಯಿಂದ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿದರು. ಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಜೈನಿ, ನೆಲ್ಲೀರ ಚಲನ್, ವಕ್ತಾರ ಬಿಕೆ ಅರುಣ್ ಕುಮಾರ್ ಹಾಗೂ ನಗರ ಮಂಡಲ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಪಾಲ್ಗೊಂಡಿದ್ದರು. Shining senses in your life. Desirable designs gives you treasured memory. Sharda Jewelers. ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು.
ಪೊನ್ನಂಪೇಟೆಯ ಶ್ರೀರಾಮಕೃಷ್ಣ ಶಾರದಾಶ್ರಮದ ವತಿಯಿಂದ ಶ್ರೀರಾಮಕೃಷ್ಣ ಸೇವಾಶ್ರಮದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ದಂತ ಚಿಕಿತ್ಸಾಲಯ, ಔಷಧಾಲಯ, ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಪುಸ್ತಕ ಮಳಿಗೆಯಿಂದ ಮೈಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರು ಲೋಕಾರ್ಪಣೆಗೊಳಿಸಿದರು. ನಂತರ ರಾಮಕೃಷ್ಣ ಆಶ್ರಮದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರು 1969ರಲ್ಲಿ ಪೊನ್ನಂಪೇಟೆಗೆ ಮೊದಲ ಬಾರಿ ಬಂದಿದ್ದು, ಪ್ರಸ್ತುತ ಪೊನ್ನಂಪೇಟೆಯ ಶ್ರೀ ರಾಮಕೃಷ್ಣ ಆಶ್ರಮದ ಆಡಳಿತ ನಡೆಸಿಕೊಂಡು ಬರ್ತಾ ಇರುವ ಪರಹಿತಾನಂದ ಸ್ವಾಮೀಜಿಯವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದರು. ನಾನು ಪೊನ್ನಂಪೇಟೆಗೆ ನಾಲ್ಕು ಇರೋದರ 1969ನಲ್ಲಿ ಆವತ್ತು ಗುರುಮಹಾರಾಜರ ಬರ್ತ್ಡೇ ಇತ್ತು. ಅಲ್ಲಿ ರಾಮಾರ ಲಕ್ಷ್ಮಣ ಆಯಿತು. ಆವತ್ತು ಫಸ್ಟ್ ಬಂದಿತ್ತು. ಆಮೇಲಿಂದ ಬೇರೆ ಬೇರೆ ಟೈಮ್ನಲ್ಲಿ ಬರ್ತಾ ಇದ್ದೀನಿ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಪೂಜನೀಯ ಜಗದಾತ್ಮಾಂಜಿ ಮಹಾರಾಜರವರು ಇದ್ದಾಗ ಎಲ್ಲ ಬೇರೆ ಎಲ್ಲ ರೀತಿ ಸಹಯೋಗದಿಂದ ಈ ಅದ್ಭುತವಾದ ಗುಡಿ ಕಟ್ಟಲಾಗಿದೆ. ಹೀಗೆ ಬೇರೆ ಬೇರೆ ಟೈಮ್ನಲ್ಲಿ ಆಗ್ತಾ ಇರುತ್ತೆ. ಇವಾಗ ಪರಹಿತಾನಂದಜಿ ಬಂದು ಬಹಳ ಜಾಸ್ತಿ ದಿನ ಆಗಿದೆ ಅಂತ ಹೇಳೋದಕ್ಕಾಗಲ್ಲ. ಆದರೆ ಇಷ್ಟೇ ಸಮಯದಲ್ಲಿ ಅದ್ಭುತವಾದ ಬೆಳವಣಿಗೆ ಆಗಿದೆ. ಮಹಾರಾಷ್ಟ್ರದ ರಾಮಕೃಷ್ಣ ಕಾರ್ಯದರ್ಶಿ ತತ್ವ ರೂಪಾನಂದಜಿ ಮಹಾರಾಜ್, ಬೆಂಗಳೂರು ಬಸವನಗುಡಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ನಿತ್ಯಸ್ಥಾನಂದಜಿ ಮಹಾರಾಜ್, ಬೆಂಗಳೂರಿನ ಹಲಸೂರು ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಬೋಧ ಸ್ವರೂಪಾನಂದಜಿ, ರಾಮಕೃಷ್ಣ ಮಠದ ಹಿರಿಯ ಸ್ವಾಮೀಜಿ ಆತ್ಮ ವಿಧಾನಂದಜಿ ಮಹಾರಾಜ್, ಮಂಗಳೂರು ರಾಮಕೃಷ್ಣ ಮಿಷನ್ನ ಅಧ್ಯಕ್ಷ ಜಿತಕಾಮಾನಂದಜಿ, ಸೌತ್ ಆಫ್ರಿಕಾ ರಾಮಕೃಷ್ಣ ಮಿಷನ್ನ ಉಸ್ತುವಾರಿ ಸ್ವಾತ್ಮ ರಾಮಾನಂದಜಿ, ದಾವಣಗೆರೆ ರಾಮಕೃಷ್ಣ ಮಿಷನ್ನ ಕಾರ್ಯದರ್ಶಿ ತ್ಯಾಗೇಶ್ವರಾನಂದಜಿ, ಜಾಂಬಿಯಾ ದೇಶದ ಆಶ್ರಮದ ಅಧ್ಯಕ್ಷ ದಿವ್ಯ ಬೋಧನಾನಂದಜಿ, ಆಶ್ರಮದ ಭಕ್ತರು, ಸಾರ್ವಜನಿಕರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಅಂಗವಾಗಿ ಇದೆಲ್ಲ ನಡೀತಿದೆ. ಈ ವರ್ಷ ನಿಮಗೆಲ್ಲ ಗೊತ್ತು, ಶತಮಾನೋತ್ಸವ ಶೀಘ್ರದಲ್ಲೇ ಸ್ವಲ್ಪ ವರ್ಷದಲ್ಲಿ ಇದನ್ನು ಆರಂಭ ಮಾಡ್ತಾಯಿದ್ರು. ಇಲ್ಲಿ ಈ ಒಂದು ಅಂಗವಾಗಿ ಇಂದಿನ ಕೆಲವೊಂದು ಸೇವಾ ಕಾರ್ಯಗಳ ಉದ್ಘಾಟನೆ, ಅದು ಲೋಕಾರ್ಪಣೆ ಆಯಿತು. ನಮ್ಮ ಜೊತೆಯಲ್ಲಿ ಸ್ವಾಮಿ ಆತ್ಮವಿಧಾನಂದಜಿ. ಈ ಸೇವಾ ಕಾರ್ಯದ ವಿಸ್ತರಣೆ ಈ ಪೊನ್ನಂಪೇಟೆ ಆಶ್ರಮದಲ್ಲಿ ನಡೆದಿದೆ. ಮೊದಲಿಂದಲೂ ಕೂಡ ಸ್ವಾಮೀಜಿಯವರು ಆಗಲೇ ಹೇಳಿದಂತೆ ಈ ಆಶ್ರಮ ಬೆಳೀತಾನೇ ಇದೆ, ಅನೇಕ ರೀತಿಯಲ್ಲಿ ಬೆಳೀತಾನೇ ಇದೆ. ಅದಕ್ಕೆ ಇನ್ನಷ್ಟು ಒತ್ತನ್ನು ಕೊಡ್ತಾ ಪರಹಿತಾನಂದಜಿಯವರು ಅನೇಕ ರೀತಿಯ ವಿನಯ ಬಂದರೆ ಎಲ್ಲರ ಪರವಾಗಿ ಅವರಿಗೆ ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ. ವಿರಾಜಪೇಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಡಿಯಾರ ಕಂಬದ ಬಳಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿಂಡಿ ವಿತರಣೆ ಮಾಡುವ ಮೂಲಕ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ರಾಜ್ಯದ 3 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ ರಂಜಿ ಪುಣಚ್ಚ ಹಾಗೂ ನಗರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಾದಂಡ ತಿಮ್ಮಯ್ಯ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಪುರಸಭೆಯ ಉಪಾಧ್ಯಕ್ಷೆ ತಸಿಯಾ ತಬಸ್ಸುಂ ಸೇರಿದಂತೆ ಪುರಸಭೆಯ ಸದಸ್ಯರು, ನಾಮನಿರ್ದೇಶನ ಸದಸ್ಯರು, ಕಾಂಗ್ರೆಸ್ ಮುಖಂಡರು, ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮಗೆಲ್ಲ ಗೊತ್ತಿರೋ ಹಾಗೆ 3 ಕ್ಷೇತ್ರದಲ್ಲಿ ಎಷ್ಟೇ ಒಂದು ಜಿದ್ದಾಜಿದ್ದಿ ಎಲ್ಲ ಕ್ಷೇತ್ರದ ಹಾಗೂ ನ್ಯಾಷನಲ್ ಲೀಡರ್ಸ್ಗಳು ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡಿದ್ರು ನಮ್ಮ
ನಮ್ಮ ಕರ್ನಾಟಕದಲ್ಲಿ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಸೊ ಇದೇ ಥರ ನಮ್ಮ ಕೊಡಗಲ್ಲೂ ಅಷ್ಟೇ, ಇನ್ಫ್ಯಾಕ್ಟ್ ವಿರಾಜಪೇಟಲ್ಲೂ ಅಷ್ಟೇ, ಮುಂದಿನ ಯಾವುದೇ ಚುನಾವಣೆ ಆಗಲಿ ಏನೇ ವಿಚಾರ ಇದ್ದರೂ ನಾವು ಕಾಂಗ್ರೆಸ್ಗರು ಒಟ್ಟಿಗೆ ಇದ್ದೀವಿ. ಹಾಗೂ ಒಳ್ಳೆಯ ಒಂದು ಫಲಿತಾಂಶ ಕೊಡುವಂಥ ಒಂದು ಎಷ್ಟೋ ಫೋರ್ಕಾಸ್ಟ್ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಕಾಂಗ್ರೆಸ್ ಪಕ್ಷದ ವತಿ ವಿರಾಜಪೇಟೆ ನಗರ ಮತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾವಿಯಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಭರ್ಜರಿ ಗೆಲುವನ್ನು ಸಾಧಿಸಿರುವ ಸಂಭ್ರಮಾಚರಣೆ. 3 ಕ್ಷೇತ್ರಗಳಲ್ಲಿ ಇವತ್ತು ಉಪಚುನಾವಣೆ ಆಗಿತ್ತು. ಉಪಚುನಾವಣೆಯಲ್ಲಿ 3 ಕ್ಷೇತ್ರ ಕೂಡ ಇವತ್ತು ಅದ್ದೂರಿ ಅಂತ ಗೆಲುವನ್ನು ಸಾಧಿಸಿದೆ. ಅದಕ್ಕೆ ಈ ಮತವನ್ನು ನೀಡಿದಂಥ ಎಲ್ಲ ನಮ್ಮ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಯಾಕೆಂದರೆ ಮೈಸೂರಿನಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಅಂತರ ಶಾಲಾ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ವಿಶ್ವಾಸ್ ವೆಂಕಟ್ ಜಿಆರ್ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾನೆ. ವಿಶ್ವಾಸ್ ವೆಂಕಟ್ ಮೂಲತಃ ಮಡಿಕೇರಿಯವನಾಗಿದ್ದು ಮೈಸೂರಿನ DAV ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾನೆ. ವಿಶ್ವಾಸ್ ಮಡಿಕೇರಿ ಗೌಳಿಬೀದಿಯ ರವಿಕುಮಾರ್ GV ಹಾಗೂ ಪ್ರಿಯಾ CJ ದಂಪತಿಯ ಪುತ್ರನಾಗಿದ್ದಾನೆ. ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ ಸಂಸ್ಥೆಯ ಪ್ರಮುಖರು, ಹೊದ್ದೂರು ಗ್ರಾಮಸ್ಥರು ಹಾಗೂ ರೈತರು ಹೊದ್ದೂರಿಂದ ಕಬಳಕೇರಿ ಗ್ರಾಮದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ನಡೆಸಿದರು. ಹೊದ್ದೂರಿನ ಕಬಳಕೇರಿ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರಿ ಕಟ್ಟಡ ಪಾಳು ಬಿದ್ದಿದೆ. ಕಟ್ಟಡದ ಸುತ್ತಮುತ್ತ ಬೆಳೆದಿದ್ದ ಗಿಡಗಂಟಿಗಳನ್ನು ಗ್ರಾಮಸ್ಥರು ಹಾಗೂ ರೈತರು ಕಡಿದು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ತೆರವುಗೊಳಿಸಿದರು. ಈ ಸಂದರ್ಭ ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ದ ರಾಜ್ಯಾಧ್ಯಕ್ಷ ಹರೀಶ್ G ಆಚಾರ್ಯ, ಹೊದ್ದೂರು ಗ್ರಾಮಸ್ಥರಾದ ರಮೇಶ್, ಮಾಜಿ ಸೈನಿಕ ಚೆಟ್ಟಿಮಾಡ ಬಾಲಕೃಷ್ಣ, ಸತೀಶ್, ಲಕ್ಷ್ಮಣ್, ವಾಸು ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಂಘ ಮಾಡೋಣ ನಾವು ಇದು ಮಾಡ್ಕೊಳ್ಳೋ ಅವಾಗ ಇದೊಂದು ಈ ತರದ ಮಾಧ್ಯಮದಲ್ಲಿ ಬಂದಾಗ ಅವು ಎಚ್ಚೆತ್ತುಕೊಂಡು ಇದನ್ನ ಆಕ್ಷನ್ ತೆಗೆದು ಅವರ ಕಸ್ಟಡಿ ತಗೊಂಡು ಹರೀಶ್ ಆಚಾರ್ಯ, ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಫೆಡರೇಷನ್ನ ರಾಜ್ಯಾಧ್ಯಕ್ಷ. ಆತ್ಮೀಯರೇ, ನಮ್ಮ ಹ್ಯೂಮನ್ ರೈಟ್ಸ್ ಅವರು ಮತ್ತು ಗ್ರಾಮಸ್ಥರು, ಕೃಷಿಕರು ಎಲ್ಲರೂ ಸೇರಿಕೊಂಡು ಇಲ್ಲೊಂದು ವಿಷಯದ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು. ಏನು ಅಂತ ಹೇಳಿದರೆ, ಕಬಳಗೇರಿ ಅನ್ನುವ ಒಂದು ಗ್ರಾಮದಲ್ಲಿ ಹಲವಾರು ವರ್ಷದ ಹಿಂದಿನಲ್ಲೇ ಗ್ರಾಮ ಸೇವಕರು ಎಲ್ಲ ಗ್ರಾಮದಲ್ಲಿದ್ದರು. ಆವಾಗ ಗ್ರಾಮ ಸೇವಕರಿಗೋಸ್ಕರ ಕೃಷಿ ಇಲಾಖೆಯಿಂದ ಒಂದು ಕಚೇರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಇತ್ತೀಚೆಗೆ ಯಾರೂ ನಿರ್ವಹಣೆ ಮಾಡದೆ ಅತಿ ಹೆಚ್ಚು ಕಾಡುಗಳು ಬೆಳೆದಿದೆ ಮತ್ತು ಅನೈತಿಕ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ದಯವಿಟ್ಟು ಇದರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳಿದರು. ಹಾಗೆ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ನಿಜವಾಗ್ಲೂ ಅವರು ಹೇಳಿರುವಂಥ ಎಲ್ಲ ವಿಷಯಗಳು ನಡೆದಿದೆ.